ಸ್ನೇಹಿತರೆ, ಕೊನೆಗೂ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಪಡೆಯೋರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವ್ರು ಆಗ್ಬೋದು ಅಥವಾ 60 ವರ್ಷ ಒಳಗಿನವ್ರು ಆಗ್ಬೋದು. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಪಿಂಚಣಿ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ. ಪಿಂಚಣಿದಾರರಿಗೆ ಒಂದು ಚಿಂತೆ ಇರತ್ತೆ, ನಮ್ಮ ಒಂದು ಪಿಂಚಣಿ ಪ್ರತಿ ತಿಂಗಳು ಬರಬೇಕು. ಅದೇ ರೀತಿಯಾಗಿ ಪಿಂಚಣಿ ಕೂಡ ಹೆಚ್ಚಾದ್ರೆ ತುಂಬಾ ಖುಷಿ ಇರತ್ತೆ ಅವರಿಗೆ. ಅದೇ ಒಂದು ತೀರ್ಮಾನದಂತೆ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಅದನ್ನೇ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ಈ ಒಂದು ಪಿಂಚಣಿ ಅವರಿಗೆ ಪಿಂಚಣಿ ದರ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು ಈ ಒಂದು ಜನವರಿ ತಿಂಗಳು ಪಿಂಚಣಿ ಕೂಡ ರಿಲೀಸ್ ಮಾಡುವ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ 60 ವರ್ಷ ಒಳಗಿನ ಅಭ್ಯರ್ಥಿಗೆ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಪಿಂಚಣಿ ಅದು ಒಂದೊಂದಾಗಿ ತಿಳಿಸ್ಕೊಡ್ತಾನೆ. 60 ವರ್ಷ ಮೇಲ್ಪಟ್ಟವರಿಗೆ ಅವಾಗ ರಿಲೀಸ್ ಮಾಡ್ತಾರೆ, ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ ಸಂಪೂರ್ಣ ಮಾಹಿತಿ ತಿಳ್ಕೊತಾರ. ಮತ್ತು ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನೋಡಿ, ಕೇಂದ್ರ ಸರ್ಕಾರದಿಂದ ನೋಟಿಸ್ ರಿಲೀಸ್ ಮಾಡಿದಂತ ಮಾಹಿತಿನ ತಿಳಿಸ್ತಾ ಇರೋದು. ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ತಾ ಇಲ್ಲ. ಮೊದಲನೇದಾಗಿ ಈ ಒಂದು ಪಿಂಚಣಿ, ಜನವರಿ ಪಿಂಚಣಿ ಯಾವಾಗಿನಿಂದ ನಿಮ್ಮ ಒಂದು ಖಾತೆಗಳಿಗೆ ಬರತ್ತೆ ಅದನ್ನ ತಿಳಿಸ್ಕೊಡ್ತೇನೆ. ನಂತರ ಏನಿದೆ ಅಲ್ಲ, ಎಷ್ಟೆಷ್ಟು ಪರ್ಸೆಂಟೇಜ್ದಷ್ಟು ಹಣವನ್ನ ಹೆಚ್ಚಿಗೆ ಮಾಡಿದ್ದಾರೆ ಪಿಂಚಣಿದಾರರಿಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಮತ್ತು ಯಾವ ಒಂದು ತಿಂಗಳಿಂದ ನಿಮಗೆ ಈ ಒಂದು ಹಣ ನಿಮ್ಮ ಒಂದು ಖಾತೆಗಳಿಗೆ ರಿಲೀಸ್ ಆಗತ್ತೆ ಅದನ್ನ ತಿಳಿಸ್ಕೊಡ್ತಾನೆ ಕ್ಲಿಯರ್ ಕಟ್ ಆಗಿ. ವಿಡಿಯೋ ಕೊಡ್ತನಕ ನೋಡಿ ಅಷ್ಟೇ ಕೇಳ್ತಾ ಇರೋದು. ವಿಡಿಯೋ ಕೊಡ್ತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಪಡ್ಕೋತಾರ. ನೋಡಿ, ಈಗಾಗಲೇ ಸರ್ಕಾರದಿಂದ ಏನಿದೆ ಅಲ್ಲ, ಈ ಒಂದು ಪಿಂಚಣಿ ಹಣ ಕೂಡ ಡಿಸೆಂಬರ್ ಪಿಂಚಣಿ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಈಗ ಕಾಯ್ತಾ ಇರೋದನ್ನು ಯಾವುದಂದ್ರೆ, ಈಗ ಜನವರಿ ಪಿಂಚಣಿ ಹಣಗೋಸ್ಕರ ಕಾಯ್ತಾ ಇದ್ದಾರೆ. ಕೆಲವರಿಗೆ ವೃದ್ಧರಿಗೆ ಸಂಬಂಧಪಟ್ಟಂತೆ 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಹಣನೇ ಜಮಾ ಆಗಿಲ್ಲ. ಯಾಕಂದ್ರೆ ನಿಮ್ಮ ಒಂದು 60 ವರ್ಷ ಆಗಿತ್ತಂದ್ರೆ ಅಥವಾ 70 ವರ್ಷ ಆಗಿತ್ತಂದ್ರೆ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾಗತ್ತೆ. ಕಡ್ಡಾಯವಾಗಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲೇಬೇಕು. ಅಂದ್ರೆ ನಿಮಗೆ ಹಣವನ್ನ ರಿಲೀಸ್ ಮಾಡ್ತಾರೆ. ಅದು ಅಂಚೆ ಇಲಾಖೆಯಲ್ಲಿ ಸಲ್ಲಿಸಬೇಕು ಅಥವಾ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಸಲ್ಲಿಸಬೇಕು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದಾದ್ಮೇಲೆ ಎರಡನೇ ಪಾಯಿಂಟು, ಇಲ್ಲಿ ಅವಾಗ ನಿಮ್ಮ ಒಂದು ಖಾತೆಗಳಿಗೆ ರಿಲೀಸ್ ಮಾಡ್ತಾರಂದ್ರೆ ಈಗಾಗಲೇ 15ನೇ ತಾರೀಕು ಕೂಡ ಮುಗಿತಾ ಇದೆ. 15ನೇ ತಾರೀಕು ಕೂಡ ತಾರೀಕು ಮುಗಿದಿದೆ. ಈಗ ನಿಮ್ಮ ಒಂದು ಖಾತೆಗಳಿಗೆ ಬರುವ ಸೋಮವಾರದಿಂದ ಹಣವನ್ನ ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸರ್ಕಾರದಿಂದ ಇದೆಲ್ಲ 4ನೇ ತಾರೀಕಿನಿಂದನೇ ಹಣ ರಿಲೀಸ್ ಆಗಬೇಕಿತ್ತು. ಆದ್ರೆ ಕೆಲವು ಕಾರಣ ಇರ್ತವೆ, ಅದೊಂದು ಕಾರಣಕ್ಕಾಗಿ ರಿಲೀಸ್ ಮಾಡಿಲ್ಲ. ಇಷ್ಟು ಅರ್ಥ ಮಾಡ್ಕೊಳ್ಳಿ, ಹಣ ರಿಲೀಸ್ ಆಗತ್ತೆ. ಇನ್ನು ಎಷ್ಟೆಷ್ಟು ಪರ್ಸೆಂಟೇಜ್ದಷ್ಟು ಹಣವನ್ನ ಹೆಚ್ಚಿಗೆ ಮಾಡಿದ್ದಾರೆ, ಪಿಂಚಣಿ ಹೆಚ್ಚಿಗೆ ಮಾಡಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಯಾವ್ಯಾವ ಒಂದು ವರ್ಷದ ವೃದ್ಧರಿಗೆ, ಯಾವ್ಯಾವ ಒಂದು ವರ್ಷದ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಪಿಂಚಣಿ ದರ ಹೆಚ್ಚಿಗೆ ಮಾಡಿದ್ದಾರೆ ತಿಳಿಸ್ಕೊಡ್ತೇನೆ ನೋಡಿ. ಪಾಯಿಂಟ್ ನಂಬರ್ 1, 65 ವರ್ಷ ವಯಸ್ಸಿನ ಅವರಿಗೆ ಸಂಬಂಧಪಟ್ಟಂತೆ ನಿಮಗೆ 60 ವರ್ಷ ಆತಂದ್ರೆ ನಿಮಗೆ ನಾರ್ಮಲ್ ಆಗಿ ಪಿಂಚಣಿ ಬರತ್ತೆ. ಇದು ಒಂದು ಕಡೆ. ಆದ್ರೆ 65 ವರ್ಷ ಏನಾದ್ರೂ ದಾಟಿತ್ತು ಅಂದ್ರೆ ನಿಮಗೆ 5% ಅಷ್ಟು ಹೆಚ್ಚಿಗೆ ಮಾಡ್ತಾರೆ ಪಿಂಚಣಿ. ಒಂದು ವೀಕ್ಷಕರೇ, 5% ಅಂದ್ರೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. 100 ರೂಪಾಯಿ, 200 ರೂಪಾಯಿ, 300, 400 ರೂಪಾಯಿ ಈ ರೀತಿಯಾಗಿ ಹೆಚ್ಚಿಗೆ ಆಗತ್ತೆ. ಈಗ ನಿಮಗೆ 200 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ 65 ವರ್ಷ ಮೇಲ್ಪಟ್ಟವರಿಗೆ. ಅದೇ ರೀತಿಯಾಗಿ 70 ವರ್ಷ ವಯಸ್ಸಿನ ವೃದ್ಧರಿಗೆ ಸಂಬಂಧಪಟ್ಟಂತೆ, 70 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಸಂಬಂಧಪಟ್ಟಂತೆ 10% ಅಷ್ಟು ನಿಮಗೆ ಪಿಂಚಣಿಯನ್ನ ಹೆಚ್ಚಿಗೆ ಮಾಡ್ತಾರೆ. ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ನನಗಂತೂ ಖುಷಿ ಆಯಿತು. ಪಾಪ ಅವರು ದುಡ್ಕೊಂಡು ತಿನ್ನೋದಕ್ಕೆ ಕೈಕಾಲಿನಲ್ಲಿ ಶಕ್ತಿ ಇರಲ್ಲ. ಪಾಪ ಅವರಿಗೆ ಅಂಥವ್ರಿಗೆ ಇಂಥ ಒಂದು ಸರ್ಕಾರದಿಂದ ಹಣವನ್ನು ಹೆಚ್ಚಿಗೆ ಮಾಡಿದಾರಲ್ಲ, ನನಗೆ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಇನ್ನು 75 ವರ್ಷನ ವಯಸ್ಸಿನ ವೃದ್ಧರಿಗೆ ಸಂಬಂಧಪಟ್ಟಂತೆ ಸುಮಾರು 15% ಪಿಂಚಣಿಯನ್ನ ಹೆಚ್ಚಿಗೆ ಮಾಡಿದ್ದಾರೆ. 15% 1 ರೂಪಾಯಿ 2 ರೂಪಾಯಿ ಅಲ್ಲ, 15% ಇನ್ನು 80ನೇ ವಯಸ್ಸಿನ ಅಭ್ಯರ್ಥಿಗಳಿಗೆ ಈ ಒಂದು ವೃದ್ಧರಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ, ಪುರುಷರಿಗೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅಂದ್ರೆ 20%. ಒಂದು ವೀಕ್ಷಕರೇ, 100 ರೂಪಾಯಿದಲ್ಲಿ 20%, 20 ರೂಪಾಯಿ ಈ ರೀತಿಯಾಗಿ ಸುಮಾರು ಈಗ 2000 ರೂಪಾಯಿ ಬರ್ತಿತ್ತು ಅಂದ್ರೆ ತಿಳ್ಕೊಳ್ಳಿ, ಅದರಲ್ಲಿ ನಿಮಗೆ 400 ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ. ಈ ರೀತಿಯಾಗಿ 1000 ಬರ್ತಿತ್ತಂದ್ರೆ 200 ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ. ಇಷ್ಟು ಸ್ನೇಹಿತರೆ. ಅದೇ ರೀತಿಯಾಗಿ 80 ವರ್ಷ ಏನಾದರೂ ದಾಟಿತ್ತಂದ್ರೆ ನಿಮಗೆ ಸುಮಾರು 25ರಿಂದ 30% ನಿಮಗೆ ಪಿಂಚಣಿಯನ್ನ ಹೆಚ್ಚಿಗೆ ಮಾಡ್ತಾರೆ. ಈ ಒಂದು ಸರ್ಕಾರದ ಘೋಷಣೆ ಕೊಟ್ಟಿದ್ದಾರೆ 2025ರಲ್ಲಿ. ಹೊಸ ನಿರ್ಣಯ ಹೊಸದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೊಂದು ಹೇಳ್ಬೇಕಂದ್ರೆ, ಈ ಒಂದು ಪಿಂಚಣಿದಾರರಿಗೆ ಸರಿಯಾಗಿ ಹಣ ರಿಲೀಸ್ ಆಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ನೀವೇನಾದರೂ ಮರಣ ಹೊಂದಿದ್ರ ಇಲ್ಲ ಅಂತ ಅದು ನೋಡ್ತಾ ಇರತ್ತೆ. ಸಾರಿಗೆ ನೀವೇನಾದರೂ ಲೈಫ್ ಪ್ರಮಾಣ ಪತ್ರ ಸಲ್ಲಿಸಲಿಲ್ಲ ಅಂದ್ರೆ ನಿಮಗೇನಿದೆ ಅಲ್ಲ, ಹಣವನ್ನ ರಿಲೀಸ್ ಮಾಡಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಂಡು ಲೈಫ್ ಪ್ರಮಾಣ ಪತ್ರ ಸಲ್ಲಿಸಿ. ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ, ದಯವಿಟ್ಟು ಲೈಫ್ ಪ್ರಮಾಣ ಪತ್ರ ಸಲ್ಲಿಸಬೇಕಂತ. ಇಶ್ಯೂಸ್ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ. ಯಾರ್ಯಾರು ಪಿಂಚಣಿ ಪಡಿತಾ ಇದ್ರಲ್ಲ, ಉದಾಹರಣೆ ಕೊಡ್ತೇನೆ. ನಿಮ್ಗೇನಾದರೂ 500 ರೂಪಾಯಿ ಅಥವಾ 1000 ಬರ್ತಿತ್ತಂದ್ರೆ ಪ್ಲಸ್ ಅದಕ್ಕೆ 200 ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ, 1100 ರೂಪಾಯಿ. ಈಗ ಪ್ರಸ್ತುತವಾಗಿ ನಿಮಗೆ 1100 ರೂಪಾಯಿ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಪ್ಲಸ್ 1400 ರೂಪಾಯಿ. 2000 ಬರೋರಿಗೆ 2500 ರೂಪಾಯಿ, 3000 ರೂಪಾಯಿ ಬರೋರಿಗೆ 3500 ರೂಪಾಯಿ ಈ ರೀತಿಯಾಗಿ ಹೆಚ್ಚಿಗೆ ಆಗತ್ತೆ. ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ.